ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೊಪ್ಪಳದಲ್ಲಿ ಕಾರ್ಖಾನೆಗಳ ವಿರುದ್ಧ ಜೋರಾಯಿತು ಪ್ರತಿಭಟನೆ. ಬಲ್ಡೋಟ ಕಂಪನಿ ವಿಸ್ತರಣೆ, ಅತಿಕ್ರಮಿಸಿದ ಕೆರೆ ಮುಕ್ತಕ್ಕೆ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಬಲ್ಡೋಟ ಸ್ವಾಧೀನದಲ್ಲಿರುವಂತಹ ಕೆರೆಯೊಳಗೆ ರೈತರು ನುಗ್ಗಿಬಿಟ್ಟಿದ್ದಾರೆ. ಕಾಂಪೌಂಡ್ ಗೋಡೆ ಕೆಡವಿ ಒಳ ಹೋಗಿದ್ದಾರೆ ಸಾವಿರಾರು ರೈತರು. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಈಗ ಬಲ್ಡೋಟ ಕಂಪನಿ ಅವ್ರಿಗೆ ಎಷ್ಟು ಹೇಳಿದ್ರೆ ಕೇಳ್ತಿಲ್ಲ. ಸಭೆಗಳ ಮೇಲೆ ಸಭೆ ಆಯಿತು. ಅವಾಗೆಲ್ಲ ಮಠಾಧೀಶರು, ಆ ಭಾಗದ ಶಾಸಕರು ಎಲ್ಲರೂ ಬೀದಿಗಳು ಹೋರಾಟ ಮಾಡಿದ್ರು. ಆಗಲೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಈಗ ರೈತರು ನುಗ್ಗಿಬಿಟ್ಟಿದ್ದಾರೆ. ಏನು ಸ್ವಾಧೀನಪಡಿಸ್ಕೊಂಡಿದ್ರು ಆ ಕೆರೆಗೆ ಅಲ್ಲೇ ಹೋಗಿದ್ದಾರೆ. ಬಲ್ಡೋಟ ಕಂಪನಿಯ ಗೇಟನ್ನು ಪೀಸ್ ಮಾಡಿದ್ದಾರೆ ರೈತರು. ಕೆರೆಗೆ ಹಾಕಿದ್ದ ಗೋಡೆಯನ್ನ ಕಿತ್ತು ಹಾಕಿಬಿಟ್ಟಿದ್ದಾರೆ. ಸಾವಿರಾರು ಅನ್ನದಾತರು ಕೆರೆ ನಮ್ಮದು ಅಂತ ಘೋಷಣೆ ಕೂಗಿ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ರೈತರನ್ನ ತಡೆಯೋಕೆ ಜಿಲ್ಲಾಡಳಿತ ಮುಂದಾದರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ನೋಡಿ, ಕೊಪ್ಪಳ ಭಾಗದಲ್ಲಿ ಸಿಕ್ಕಾಪಟ್ಟೆ ಕಾರ್ಖಾನೆಗಳು ತಲೆ ಎತ್ತಿದ್ದಾರೆ. ರೈತರಿಗೆ ನಂಬಿಸಿ ಅಲ್ಲಿ ಕೆಲವು ಪ್ರಭಾವಿಗಳ ಜೊತೆಗೆ ಕೈ ಜೋಡಿಸಿ ಇವರೇನು ಕೆರೆಯನ್ನು ಒತ್ತುವರಿ ಮಾಡಿಕೊಂಡ್ರು, ಸ್ವಾಧೀನ ಮಾಡಿಕೊಂಡ್ರು, ರೈತರ ಜಮೀನು ಸ್ವಾಧೀನ ಮಾಡಿಕೊಂಡ್ರು. ಈಗ ನೋಡಿದ್ರೆ ರೈತರಿಗೆ ಉದ್ಯೋಗ ಇಲ್ಲ. ನೋಡಿ, ಕೆರೆಯಲ್ಲಿ ನೀರಿತ್ತು, ನೂರಾರು ಸಂಖ್ಯೆಯಲ್ಲಿ ರೈತರು ಕೆರೆಗೆ ಹಾರಿಬಿಟ್ರು. ನಮ್ಮದಿದು ಕೆರೆ, ಇದು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂಥೇಳಿ ಆಕ್ರೋಶ ಹೊರಹಾಕಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ರೈತರು ನುಗ್ಗಿಬಿಟ್ರು ಬಲ್ಡೋಟ ಕಂಪನಿಗೆ ಒಳಗಡೆ. ಕೆರೆಗೂ ಕೂಡ ಹಾರಿದ್ರು. ನಮ್ಮ ಕೆರೆಯದು, ನಮ್ಮ ಭೂಮಿಗಳದು, ಯಾವುದೇ ಕಾರಣಕ್ಕೂ ನಾವಲ್ಲಿ ನಿಮ್ಮ ವಿಸ್ತರಣೆ ಮಾಡಲಿಕ್ಕೆ ಬಿಡೋದಿಲ್ಲ ಅಂಥೇಳಿ ನೂರಾರು ಎಕರೆ ಈಗ ಬಲ್ಡೋಟ ಕಂಪ್ನಿಯವರು ಈಗಿದ್ದಂಥ ಕಾರ್ಖಾನೆಗೆ ಮತ್ತು ಬೇರೆ ಕಾರ್ಖಾನೆಯನ್ನು ಸ್ಥಾಪಿಸ್ಬೇಕು, ಬ್ರ್ಯಾಂಚ್ ಮಾಡಬೇಕಲ್ವಾ, ವಿಸ್ತರಣೆ ಮಾಡಬೇಕಲ್ವ. ಹಾಗಾಗಿ ಅಲ್ಲಿ ಜಮೀನೆಲ್ಲ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಮತ್ತು ಕೆರೆನೂ ಕೂಡ ಅವರು ಸ್ವಾಧೀನಪಡಿಸ್ಕೊಂಡಿದ್ದಾರೆ. ನಮಗೆ ಜಾನುವಾರುಗಳಿಗೆ ಕುಡಿಯೋಕೆ ನೀರು ಬೇಕಲ್ವಾ, ನಮ್ಮ ಜಮೀನುಗಳು ನೀರು ಬೇಕು, ಅಂತರ್ಜಲ ಮಟ್ಟ ಕುಸಿದಿದೆ, ಮೊದಲೇ ಮಳೆ ಇಲ್ಲ, ನೀವು ಇದನ್ನು ಸ್ವಾಧೀನ ಮಾಡ್ಕೊಂಡಿದ್ದೀರಿ, ಮುಂದಿನ ನಮ್ಮ ಭವಿಷ್ಯ ಏನು ಅಂಥೇಳಿ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಬಲ್ಡೋಟ ಕಂಪನಿಯ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಈಗ ನೋಡಿ, ಈ ಹಿಂದೆನೂ ಕೂಡ ಈ ಬಲ್ಡೋಟ ಕಂಪನಿಯ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಡಲಾಗಿತ್ತು. ನೋಡಿ, ಕಾಂಪೌಂಡ್ ಪೀಸ್ ಮಾಡಿದ್ದಾರೆ. ಕಾಂಪೌಂಡ್ ಒಡೆದು ಒಳನುಗ್ಗಿದ್ದಾರೆ ರೈತರು. ಭಾಳ ದೊಡ್ಡ ಮಟ್ಟಕ್ಕೆ ಹೋದಂಗೆ ಕಾಣಿಸ್ತಿದೆ ಇದು. ಇಲ್ಲಿವರೆಗೂ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಿದ್ರು. ಯಾವಾಗ ಸ್ಪಂದನೆ ಸಿಗಲಿಲ್ವೋ ನೋಡಿ ಹೆಂಗೆ ಒಡೆದು ಹಾಕ್ತಿದ್ದಾರೆ. ನೋಡಿ, ದೊಡ್ಡ ಕಾಂಪೌಂಡ್ ಗೋಡೆನೇ ಛಿದ್ರ ಮಾಡಿಬಿಟ್ರು ರೈತರು. ಒದ್ದು ಕೆಡವಿ ಒಳಗಡೆ ನುಗ್ಗಿದ್ದಾರೆ. ರೈತರನ್ನ ಎದುರು ಹಾಕೋಬಾರ್ದು ಅವರು ಕಂಪನಿಯವರು. ಸಮಾಧಾನವಾಗಿ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಒಂದು ಸಭೆಯನ್ನು ಮಾಡಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲದಿದ್ದರೆ ಇದು ಇನ್ನೂ ಉಗ್ರ ರೂಪವನ್ನು ಪಡೆದುಕೊಳ್ಳುತ್ತೆ ಹೋರಾಟ. ಕಾರ್ಖಾನೆಯನ್ನು ಮುಂದಿನ ದಿನಗಳಲ್ಲಿ ಪೀಸ್ ಮಾಡ್ಬೋದು. ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಈಗ ಅವರ ಸಮಸ್ಯೆಗೆ ಇನ್ನೂ ಕೂಡ ಜಿಲ್ಲಾಡಳಿತ ಸ್ಪಂದಿಸಿಲ್ಲ. ಈ ಹಿಂದೆ ಕೂಡ ಸಭೆಗಳನ್ನು ಮಾಡಿದರು, ಆದರೂ ಕೂಡ ಅದು ಸಕ್ಸಸ್ ಆಗಿರಲಿಲ್ಲ. ರೈತರ ಆ ಆಕ್ರೋಶ ಈಗ ನೋಡ್ತಾ ಇದ್ದೀವಿ ನಾವು. ಕಾಂಪೌಂಡ್ ಗೋಡೆ ಕಂಪ್ಲೀಟಾಗಿ ಧ್ವಂಸ ಮಾಡಿ ಕಂಪ್ನಿಯ ಒಳಗಡೆ ನುಗ್ಗಿಬಿಟ್ರು. ಸಿಕ್ಕ ಕೆಲವು ವಸ್ತುಗಳನ್ನು ಕೂಡ ಪೀಸ್ ಮಾಡುವ ಹಂತಕ್ಕೆ ಹೋಗಿಬಿಟ್ಟಿದ್ರು ರೈತರು. ಅದಾದಮೇಲೆ ಪೊಲೀಸರು ಮಧ್ಯಪ್ರವೇಶ ಮಾಡಿದರು. ಅಷ್ಟಕ್ಕೂ ಕೂಡ ಬಗ್ಗುವಂಥ ಪರಿಸ್ಥಿತಿ ಕಾಣಿಸ್ತಿರಲಿಲ್ಲ. ರೈತರ ಬೇಡಿಕೆಯನ್ನು ಸದ್ಯಕ್ಕೆ ಜಿಲ್ಲಾಡಳಿತ ಈಡೇರಿಸಬೇಕು. ಆ ಕಂಪನಿಯವರನ್ನು ಕೂಡ ಕರೆಸಬೇಕು.
ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಬಲ್ಡೋಟ ಕಂಪನಿ ವಿರುದ್ಧ ಅನ್ನದಾತರ ಆಕ್ರೋಶದ ಕಟ್ಟೆ ಒಡೆದಿದೆ, ತೀವ್ರ ಸ್ವರೂಪ ಪಡೆದಂಗೆ ಕಾಣಿಸ್ತಿದೆ ಹೋರಾಟ. ಸದ್ಯಕ್ಕೆ ಪರಿಸ್ಥಿತಿ ತಹಬದಿಗೆ ಬರ್ತಾ ಇದೆಯಾ? ಈಗ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಸಭೆನಾದ್ರೂ ಮಾಡ್ಬೋದಾ? ರೈತರ ಈಗ ಆಗ್ರಹಗಳು ಏನೇನು ಅನ್ನೋದು? ಪ್ರಭು, ಖಂಡಿತವಾಗ್ಲೂ ಕೂಡ ಅಂದ್ರೆ ಇವತ್ತು ರೈತ ಹುತಾತ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಹಲವಾರು ರೈತ ಸಂಘಗಳು ಬಲ್ಡೋಟ ಕಾರ್ಖಾನೆಯ ಒಳಗಡೆ ಇರುವಂತ ಕೆರೆಯನ್ನ ಸ್ವಾಧೀನ ಪಡಿಸ್ಕೊಂಡಿದೆ. ಬಲ್ಡೋಟ ಕಾರ್ಖಾನೆ ಆ ಕೆರೆಯನ್ನ ಸಾರ್ವಜನಿಕವಾಗಿ ಮುಕ್ತಗೊಳಿಸ್ಬೇಕಂತೇಳಿ ಇವತ್ತು ಹೋರಾಟವನ್ನ ಸ್ವತಃ ಏನಂದ್ರೆ ಬಲ್ಡೋಟ ಕಾರ್ಖಾನೆಯ ಮುಂದೆ ಇವತ್ತು ಹಮ್ಮಿಕೊಂಡಿರುತ್ತದೆ. ಆ ಕಾರ್ಖಾನೆ ಮುಂಭಾಗದಲ್ಲಿ ಇವತ್ತು ನೂರಾರು ಸಾವಿರಾರು ರೈತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆಕ್ರೋಶಗೊಂಡಂತ ರೈತರು ಏನ್ ನೇರವಾಗಿ ಆ ಕಾಂಪೌಂಡ್ ಇರುತ್ತೆ, ಆ ಕಾಂಪೌಂಡ್ ಅನ್ನು ಒಡೆದು ಹಾಕಿ ಆ ಕೆರೆಯನ್ನ ಪ್ರವೇಶ ಮಾಡಿ ಕೆರೆಯಲ್ಲಿ ಹಾರಿ ಇದೀಗ ವಿನೂತನವಾದ ಮತ್ತು ವಿಭಿನ್ನವಾದಂತ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಹೊತ್ತು ಅಂದ್ರೆ ಪೊಲೀಸರು ಸರ್ಕಾರಗಾವಲಿದ್ದು ಕೂಡ ಪೊಲೀಸರ ಬ್ಯಾರಿಕೇಡ್ ಅನ್ನ ತಳ್ಳಿ ಅದ್ರ ಜೊತೆಗೆ ಕಾಂಪೌಂಡ್ ಅನ್ನು ಸಂಪೂರ್ಣವಾಗಿ ಒಡೆದು ಹಾಕಿ ಇದೀಗ ಕೆರೆ ಒಳಗೆ ನುಗ್ಗಿರುವಂತದ್ದು. ಅದ್ರ ಜೊತೆಗೆ ಪೊಲೀಸರು ಬಹಳಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ರೈತ ಹುತಾತ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ರೈತರ ಪರವಾಗಿ ಪ್ರತಿಭಟನೆ ಮಾಡ್ತಾರೆ. ಅದರ ಅಂಗವಾಗಿ ಕೂಡ ಇವತ್ತು ಈ ಬಲ್ಡೋಟ ಕಾರ್ಖಾನೆ ಕೊಪ್ಪಳದ ಏನ್ ಕೂದಳೆಯ ಅಂತರದಂತ ಆಲಬರ್ತಿಯ ಒಂದು ಬಲ್ಡೋಟ ಕಾರ್ಖಾನೆ ಇವತ್ತು ಗೇಟ್ ಮುಂಭಾಗದ ಇವತ್ತು ಸಾವಿರಾರು ರೈತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಆಕ್ರೋಶಗೊಂಡಂತ ರೈತರು ಆ ಬಲ್ಡೋಟ ಕಾರ್ಖಾನೆ ಇರುವಂತ ಕೆರೆ ಪ್ರದೇಶ ಅದು ಸಂಪೂರ್ಣವಾಗಿ ರೈತರಿಗೆ ಸೇರಿದ್ದು ಮತ್ತು ಆ ಕಾರಣಕ್ಕಾಗಿ ಜಾನುವಾರುಗಳಿಗೆ ನೀರ್ ಕೊಡ್ಬೇಕು. ಆದ್ರೆ ಜಾನುವಾರುಗಳಿಗೆ ನೀರ್ ಕೊಡ್ತಾ ಇಲ್ಲ. ಸಂಪೂರ್ಣವಾಗಿ ಬಲ್ಡೋಟ ಕಾರ್ಖಾನೆ ಕೆರೆಯನ್ನ ಸ್ವಾಧೀನಪಡಿಸಿಕೊಂಡಿರೋ ಆ ಕಾರಣಕ್ಕಾಗಿ ಕೆರೆಯನ್ನು ಸಾರ್ವಜನಿಕವಾಗಿ ಮುಕ್ತಗೊಳಿಸಬೇಕಂತ ಇವತ್ತು ಹೋರಾಟ ಮಾಡ್ತಿರೋದು. ಹೋರಾಟ ಇವತ್ತು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಯಾಕಂತಂದ್ರೆ ಆ ತಡೆಗೋಡೆಯನ್ನು ಒಡೆದು ಹಾಕಿ ಇವತ್ತು ನೇರವಾಗಿ ಆ ಕೆರೆಯನ್ನ ಪ್ರವೇಶ ಮಾಡಿ ಇವತ್ತು ರೈತರು ಆ ಕೆರೆಯಲ್ಲಿ ಧುಮುಕಿ ಇವತ್ತು ಸ್ವತಃ ಏನಂದ್ರೆ ಪ್ರತಿಭಟನೆ ವಿನೂತನವಾದ ಪ್ರತಿಭಟನೆ ಮಾಡ್ತಿರೋದು. ಅಂದ್ರೆ ನಾಗರಾಜ್, ಈಗ ರೈತರಲ್ಲೇ ಕೆಲವೊಂದಿಷ್ಟು ಗುಂಪುಗಳಿದಾವೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ಹಿಂದೆ ನೋಡಿದ್ವಿ, ಕೆಲವೊಬ್ರು ಪರ ಇದ್ರು, ಕೆಲವೊಬ್ರು ವಿರೋಧ ಇದ್ರು. ಈಗ ಕೆರೆ ಒತ್ತುವರಿ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಯಾಕೆ ಸುಮ್ಮನೆ ಕೂತಿದ್ರು ಅಂತ, ಅಂದ್ರೆ ಹಿಂದೆ ಯಾಕೆ ಪ್ರಶ್ನೆಗಳನ್ನ ಮಾಡಲಿಲ್ಲ ಕೆಲ ರೈತ ಮುಖಂಡರು? ಎಲ್ಲೊಂದ್ ಕಡೆ ಆ ಕಾರ್ಖಾನೆ ಜೊತೆಗೆ ಪ್ರಭಾವಿಗಳು ಕೂಡ ಕೈ ಜೋಡಿಸಿರ್ಬೋದಾ? ಆ ಅನುಮಾನಗಳಿದಾ? ಪ್ರಭು, ಏನಂದ್ರೆ ಇವತ್ತು ಈಗಾಗಲೇ ಅಂದ್ರೆ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ರೀತಿಯಿಂದ ಪ್ರತಿಭಟನೆ ಮಾಡ್ತಾ ಇರೋದು. ಒಂದು ಬಲ್ಡೋಟ ಹಚ್ಚಾವು ಮತ್ತು ಅದೇ ರೀತಿ ಕಾರ್ಖಾನೆಯ ಏನಂದ್ರೆ ಇವತ್ತು ನಿರ್ಮೂಲನಾ ಒಂದು ಸಮಿತಿ ಇವತ್ತು ಬೇರೆ ಪರ್ಯಾಯವಾಗಿ ಇವತ್ತು ಸತ್ಯಾಗ್ರಹ ಮಾಡ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಬೇರೆ ಬೇರೆ ರೈತ ಸಂಘಗಳು ಬೇರೆ ಬೇರೆ ಮೂಲೆಯಿಂದ ಬಂದಂತ ಜಿಲ್ಲೆಯಿಂದ ಬಂದಂತ ರೈತ ಸಂಘಗಳು ಇದೀಗ ಕಾರ್ಖಾನೆ ಮುಂಭಾಗದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇರುತ್ತದೆ. ಆದ್ರೆ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿ ಹೇಳಿರುತ್ತದೆ, ಈ ಕೆರೆಯನ್ನ ಸ್ವಾಧೀನಪಡಿಸಿಕೊಂಡಿದೆ, ಆ ಕೆರೆಯನ್ನ ಸಂಪೂರ್ಣವಾಗಿ ಬಲ್ಡೋಟ ಕಾರ್ಖಾನೆಗೆ ಸೇರ್ಪಡೆ ಆದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡುವುದು ಸರಿಯಲ್ಲ. ಆ ಕಾರಣಕ್ಕಾಗಿ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇರೋದ್ರಿಂದ ನ್ಯಾಯಾಲಯ ಯಾವ ರೀತಿ ತೀರ್ಪು ಕೊಡುತ್ತೆ ಆ ನ್ಯಾಯಾಲಯಕ್ಕೆ ತೀರ್ಪಿಗೆ ಎಲ್ಲರೂ ರೈತರು ತಲೆಬಾಕ್ಬೇಕಂತೇಳಿ ಅಂದ್ರೆ ಜಿಲ್ಲಾಡಳಿತ ಮನವಿ ಮಾಡಿಕೊಂಡ್ರು ಸಹ ರೈತರ ಒಂದು ಆಕ್ರೋಶ ಏನಂತಂದ್ರೆ ಆ ಕೆರೆಯನ್ನ ಸಂಪೂರ್ಣವಾಗಿ ಸಾರ್ವಜನಿಕವಾಗಿ ಮುಕ್ತಗೊಳಿಸಬೇಕು. ಅದು ನ್ಯಾಯಾಲಯದಲ್ಲಿ ಏನೇ ಬರ್ಲಿ ಪ್ರಕಾರ, ಅದು ಏನಾದ್ರು ಬರ್ಲಿ ತೀರ್ಪು, ಆದ್ರೆ ಆ ಕೆರೆಯನ್ನ ಸಂಪೂರ್ಣವಾಗಿ ಜನರಿಗೆ ಸಾರ್ವಜನಿಕವಾಗಿ ಉಪಯೋಗ ಕೊಡಬೇಕು ಅನ್ನೋದು ರೈತರ ಆಗ್ರಹ ಮತ್ತು ಆಕ್ರೋಶ ಅಂತ ಹೇಳ್ಬೋದು. ಒಟ್ಟಾರೆ ಇವತ್ತು ಜಿಲ್ಲಾಡಳಿತ ಬಹಳಷ್ಟು ಹರಸಾಹಸ ಪಡ್ತದೆ, ಪೊಲೀಸ್ ಇಲಾಖೆ ಹರಸಾಹಸ ಪಡ್ತದೆ. ಈ ಸ್ಥಳಕ್ಕಾಗಲೇ ಐಜಿಪಿ ಅವರು ಕೂಡ ಬಂದು ಭೇಟಿ ನೀಡ್ತಾ ಇದ್ದಾರೆ ಮತ್ತು ರೈತರ ಮನವೊಲಿಸುತ್ತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಭು, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.